ಹಾಯ್ ಹಲೋ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಅಖಿಲ ಮಾತಾಡ್ತಾ ಇರೋದು. ನಮ್ಮ ನನ್ನ ಹೊಸ ಚಾನಲ್ ಅಖಿಲ ಸವಿರುಚಿಗೆ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಸಾಂಬಾರು ಫಸ್ಟ್ ರೆಸಿಪಿ ನಂದು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲ ಸಪೋರ್ಟ್ ನನಗೆ ಸಿಗುತ್ತೆ ಅಂತ ಅಂದ್ಕೊತೀನಿ, ನಿಮ್ಮ ಪ್ರೀತಿ ವಿಶ್ವಾಸ ತಗೊತೀನಿ ಅಂತ ಅಂದ್ಕೊತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಜೊತೆ ನನ್ನ ಕರ್ಕೊಂಡೋಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ 2-3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಮತ್ತು ಒಂದು ಈರುಳ್ಳಿ ಉದ್ದುದ್ದು ಕಚ್ಚಿ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಏನಿಲ್ಲ ಅಂದರೂ ಒಂದು 2-3 ನಿಮಿಷ ಫ್ರೈ ಮಾಡಿದ್ರೆ ಅದು ಬ್ರೌನಿಷ್ ಕಲರ್ ಬರುತ್ತೆ. ಅದಾದಮೇಲೆ ಒಂದು ಸಣ್ಣ ಫಾರಮ್ ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಚಿಕ್ಕದಾಗಿ ಹಚ್ಕೊಂಡು ಅದು ಕೂಡ ಅದಕ್ಕೆ ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫಸ್ಟ್ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗಿದ ತಕ್ಷಣವೇ ನೋಡಿ ಟೊಮೊಟೊ ಹಾಕ್ಕೊಂಡೆ. ಟೊಮೊಟೊ ಚಿಕ್ಕದಾಗಿ ಹಚ್ಚಿರಬೇಕು. ನೀವು ಅದು ಹಾಕ್ಕೊಂಡು ಟೊಮೊಟೊ ಹಾಕ್ಕೊಂಡು ತುಂಬ ಟೇಸ್ಟಿಯಾಗಿ ಬರುತ್ತೆ, ಅದಕ್ಕೋಸ್ಕರ ಹಾಕ್ಕೊಳ್ಳಿ. ಮತ್ತು ಇದು ಟೊಮೊಟೊ ಹಾಕಿ ಚೆನ್ನಾಗಿ ಅದು ಪೇಸ್ಟ್ ಆಗಬೇಕು, ಏನಂದರೆ ಸ್ಮ್ಯಾಶ್ ಆಗಬೇಕು. ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಆವಾಗೇ ಟೇಸ್ಟ್ ಬರೋದು, ಅದು ಟೊಮೊಟೊ ಟೇಸ್ಟ್ ಬರೋದು. ಹಂಗಂಗೆ ಇದೆ ಚೆನ್ನಾಗಿರೋದಿಲ್ಲ, ತಿನ್ನೋಕ್ಕೂ ಚೆನ್ನಾಗಿರಲ್ಲ ಆಗಿರುತ್ತೆ. ಅದಾದಮೇಲೆ ನೋಡಿ ನಾನು ಚಿಕನ್ ಚೆನ್ನಾಗಿ ತೊಳ್ಕೊಂಡಿದ್ದೆ. ತೊಳೆದ್ಬಿಟ್ಟು ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ತೊಳೆದಿದ್ದೆ. ಏನಕ್ಕೆ ಅಂದರೆ ಅದರಲ್ಲಿರೋ ಬ್ಯಾಕ್ಟೀರಿಯಾಸ್ ಎಲ್ಲ ಹೋಗಲಿ ಅಂತಂದ್ಬಿಟ್ಟು ಒಂದು ಚಿಟಿಕೆ ಆಗೋದಷ್ಟು ಸ್ವಲ್ಪ ಹಾಕಿದ್ದೆ. ಇನ್ನು ಸ್ವಲ್ಪ ಮತ್ತೆ ನಾನು ಇವಾಗ ಹಾಕ್ತಾಯಿದ್ದೆ ನೋಡಿ. ಮತ್ತು ಸಾಂಬಾರು ಟೈಮಲ್ಲಿ ಹಾಕ್ತೀನಿ ಅಂತ ಅಂದ್ಬಿಟ್ಟು ಸ್ವಲ್ಪನೇ ಹಾಕಿದ್ದೆ ವಾಶ್ ಮಾಡಬೇಕಾದ್ರೆ. ಇವಾಗ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದಕ್ಕೊಂದೇ ಒಂದು ಸ್ವಲ್ಪ 1/4 ಟೀ ಸ್ಪೂನಷ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಯಾಕೆಂದರೆ ಆಲ್ರೆಡಿ ಫಸ್ಟೇ ಹಾಕಿರ್ತೀವಿ. ಇವಾಗ ಒಂದು ಸ್ವಲ್ಪ ಹಾಕಿ, ಉಪ್ಪು ಅಷ್ಟೇ, ಇವಾಗೆ ಉಪ್ಪು ಫಸ್ಟೇ ಹಾಕಿ. ಉಪ್ಪು ಏನಕ್ಕೆ ಫಸ್ಟೇ ಹಾಕಬೇಕು ಅಂದರೆ ಉಪ್ಪು ಚೆನ್ನಾಗಿ ಅದಕ್ಕೆ ಹಿಡಿಬೇಕು. ಉಪ್ಪಿಲ್ಲ ಅಂದರೆ ಯಾವ ಊಟ ತಾನೇ ಟೇಸ್ಟ್ ಇರುತ್ತೆ ಹೇಳಿ? ಉಪ್ಪೇ ಇಲ್ಲ ಅಂದರೆ ಏನೂ ಟೇಸ್ಟ್ ಇರೋದಿಲ್ಲ. ಉಪ್ಪಿಲ್ಲದೆ ಯಾವುದೂ ಟೇಸ್ಟ್ ಇರೋದಿಲ್ಲ ಅಲ್ವಾ? ಓಕೆ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸಬೇಕು. ನೀರೇನು ಅವಶ್ಯಕತೆ ಇಲ್ಲ. ಆ ಎಣ್ಣೆಯಲ್ಲಿ ಏನಿದೆಯೋ ಆ ಚಿಕನ್ ನೀರು ಸ್ವಲ್ಪ ಬಿಟ್ಕೊಂಡಂಥ ನೀರೆಲ್ಲ ಅದೆಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗುತ್ತೆ ಅದು. ನೀವು ನೀರೇನು ಹಾಕೋಕೆ ಹೋಗ್ಬಿಡಿ. ಅಷ್ಟೊಂದರಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, 8 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, 1.5-2 ಬೆಳ್ಳುಳ್ಳಿ ಬಸ್ಲು ಬಾತ ಅದನ್ನು ತೊಗೊಂಡಿದ್ದೀನಿ. ಮತ್ತು 2 ಟೊಮೊಟೊ, ಚಿಕ್ಕ ಟೊಮೊಟೊ, 2 ಫಾರಮ್ ಟೊಮೊಟೊ ತೊಗೊಂಡಿದ್ದೀನಿ. ಶುಂಠಿ ಒಂದು ಸ್ವಲ್ಪ ತೊಗೊಳ್ಳಿ, ಜಾಸ್ತಿ ಬೇಡ. ಬೆಳ್ಳುಳ್ಳಿಗಿಂತ ಸ್ವಲ್ಪ ಕಮ್ಮಿನೇ ಇರಲಿ ಸ್ವಲ್ಪ. ಮತ್ತು ಮೆಣಸು 1 ಸ್ಪೂನ್ ಆಗೋದಷ್ಟು ತೊಗೊಳ್ಳಿ. ಇದ್ರ ಜೊತೆಗೆ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ ತೊಗೊಳ್ಳಿ. ಕಾಯಿ ತುರಿ ನಾನು ಒಣಗಿರೋದು ಸ್ವಲ್ಪ ಇತ್ತು, ಡ್ರೈ ಆಗಿರೋದಿತ್ತು, ಅದೇ ತೊಗೊಂಡಿದ್ದೀನಿ. ನೀವು ಹಸಿ ಆದರೂ ಪರವಾಗಿಲ್ಲ ತೊಗೊಳ್ಳಿ. ಇದೆಲ್ಲ ಇವಾಗ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಸ್ಟವ್ ಮೇಲೆ ನಾವು ಪ್ಯಾನ್ ಇಟ್ಟಿದ್ದೀನಿ. ಆ ಪ್ಯಾನಿಗೆ 2-3 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ನಾನಿವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ನೋ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ನಾನು ಯಾವುದೇ ಆದಂಥ ಚಕ್ಕೆ, ಲವಂಗ ಅವೆಲ್ಲ ಹಾಕ್ತಾಯಿಲ್ಲ. ಯಾಕೆ ಅಂತ ಅಂದರೆ ನಾನು ಆಲ್ರೆಡಿ ಅಂಗಡಿಯಿಂದ ನಾನು ತೊಗೊಂಬರೋ ಅಂಥ ಗರಂ ಮಸಾಲ ಪೌಡ್ರು ತೊಗೊಂಬರ್ತೀನಲ್ಲ, ಅದನ್ನೇ ಹಾಕ್ತೀನಿ. ಎಲ್ಲ ಅದಕ್ಕೆ ಮಿಕ್ಸ್ ಆಗಿರುತ್ತೆ. ಇನ್ನು ಎಕ್ಸ್ಟ್ರಾ ಹಾಕೋಕ್ಕೆ ಹೋದರೆ ಜಾಸ್ತಿ ಹೆವಿ ಮಸಾಲ ಆಗಿಬಿಡುತ್ತೆ, ಅದಕ್ಕೋಸ್ಕರ ನಾನು ಜಾಸ್ತಿ ಆಗೋಲ್ಲ. ಅದು ಬೇರೆ ಬೇಸಿಗೆಗಾಲದಲ್ಲಿ ಜಾಸ್ತಿ ಮಸಾಲೆ ಕೂಡ ತಿನ್ನೋಕ್ಕಾಗೋದಿಲ್ವಲ್ಲ, ಸಿಂಪಲ್ ಆಗಿದೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹೆವಿಯಾಗಿ ಏನು ಮಾಡೋಕ್ಕೋಗಲ್ಲ. ನೋಡಿ ಇವೆಲ್ಲ ಹಾಕಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ. ಏನಕ್ಕೆ ಫ್ರೈ ಮಾಡೋದು ಅಂತಂದರೆ ಈ ಅಸಿಡಿಟಿ ಆಗೋದಾಗಲಿ, ಗ್ಯಾಸ್ಟ್ರಿಕ್ ಆಗೋದಾಗಲಿ ಇವೆಲ್ಲ ಏನೂ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿ ಉರಿಬೇಕು ಎಣ್ಣೆಯಲ್ಲಿ. ಹಾಗೆ ಹಸಿ ಹಾಕಿದ್ರೆ ಉರಿಯೋದಿಲ್ಲ, ಏನಿಲ್ಲ, ಹಾಗೆ ಬೇಯಿಸ್ಬಿಡ್ತೀವಿ. ಅದಕ್ಕೋಸ್ಕರ ಫಸ್ಟೇ ಉದ್ಕೊಂಡ್ಬಿಟ್ರೆ ನೀಟಾಗಿ ಯಾವುದೇ ಆದಂಥ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದಿಲ್ಲ, ಅಸಿಡಿಟಿ ಆಗೋದಿಲ್ಲ ಅಂತ ಅಂದ್ಬಿಟ್ಟು. ಓಕೆ, ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ರೆಡ್ಡಿಶ್ ಆದಮೇಲೆ ಟೊಮೊಟೊ ಮತ್ತು ನಾವು ಕರಿಮೆಣಸು ಏನು ಹಾಕಿದ್ವೋ ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇಷ್ಟೇ, ನಾನು ಇದೇನಕ್ಕೂ ಹಾಕೋಲ್ಲ. ಇನ್ನು ಬೇಕು ಅಂದರೆ ಬೇರೆ ಏನಾದರೂ ಇದೆ ನೀವು ಹಾಕ್ಕೊಳ್ಳೋಂಗಿದೆ ಹಾಕ್ಕೊಳ್ಳಿ, ಬೇಕಾಗೇ ಇಲ್ಲ ನಿಮಗೆ. ಇವಾಗ ಇದಿಷ್ಟೇ ಆದರೆ ಸೂಪರಾಗಿ ಬರುತ್ತೆ, ಮಸ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದೆಲ್ಲ ಚೆನ್ನಾಗಿ ಮ್ಯಾಶ್ ಆಗಬೇಕು. ಟೊಮೊಟೊ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಎಲ್ಲ ಮಿಕ್ಸಿಗೆ ಹಾಕೋಣ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಆಮೇಲೆ ನೋಡೋದಲ್ಲ ಚೆನ್ನಾಗೆಲ್ಲ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಮನೆಯಲ್ಲೇ ಮಾಡಿರೋವಂಥ ಧನಿಯಾ ಪುಡಿ, ಮನೆಯಲ್ಲೇ ಮಾಡಿರೋ ಅಂಥದ್ದು, ಬರೀ ಧನಿಯಾ ಕಾಳಿಂದ ಮಾಡಿ ಹುರಿದು ಹಾಕಿಸ್ಕೊಂಬಂದಿರೋಂಥದ್ದು, ಇದನ್ನು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. 1-2 ಸ್ಪೂನ್ ಹಾಕ್ಕೊಂಡು ಅದು ಸ್ಟವ್ ಆಫ್ ಮಾಡಿಬಿಟ್ಟು ಹಾಕಬೇಕು. ಸ್ಟವ್ ಸಿಮ್ಮಲ್ಲಿ ಏನು ಬೇಡ, ಆಫ್ ಮಾಡಿಬಿಡಿ. ಅದೇ ಬಿಸಿಗೆ ಸ್ವಲ್ಪ ಬೆಚ್ಚಗಾದರೆ ಸಾಕು. ಯಾಕೆಂದರೆ ನಾನು ಧನಿಯಾ ಪುಡಿ ಉರಿಬೇಕಾದ್ರೆ ಉದ್ಕೊಂಡು ಚೆನ್ನಾಗಿ ಬಿಸಿಲಿಗೆ ಕಾಯಿಸಿ ಹುರಿದು ತೊಗೊಂಬಂದು ಪೌಡ್ರ್ ಮಾಡಿಕ್ಕಿರ್ತೀನಿ. ಆದರೆ ಇನ್ನೊಂದ್ಸಲ ಬೆಚ್ಚಗಾಗಲಿ ಅಂತ ಹಾಕಿರ್ತೀನಿ. ನಾನು ಗರಂ ಮಸಾಲೆ ಅಂಗಡಿ ಪೌಡ್ರು ಹಾಕ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ, ಇದೇ ಅಂಗಡಿ ಪೌಡ್ರು. ನಾನು ಏನಿಲ್ಲ ಅಂದರೆ 1 ಸ್ಪೂನಷ್ಟು ಹಾಕ್ಬಿಡ್ತೀನಿ ಅದನ್ನು. ಇದು ಹಾಕಿದ್ರೆ ಸಾಕು, ಎಲ್ಲ ಅದೆಲ್ಲ ಇರುತ್ತೆ, ಏನು ಎಕ್ಸ್ಟ್ರಾ ಏನೂ ಬೇಕಾಗಿಲ್ಲ. ಇದನ್ನ ಹಾಕಿ 1-2 ನಿಮಿಷ ಇದನ್ನ
ಬಿಸಿಯೆಲ್ಲ ಇರುತ್ತಲ್ಲ ಆ ಬಿಸಿ ಕಾವಲೆಲ್ಲ ಒಂದು 2 ನಿಮಿಷ ಇಟ್ಟು ಆ ಫುಲ್ಲು ತಣ್ಣದಾದ್ಮೇಲೆ ನೀವು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ, ನುಣ್ಣಗೆ ಪೇಸ್ಟ್ ಮಾಡಿ, ಗರಿ ಗರಿ ಯಾವುದು ಇರಬಾರ್ದು, ಚೆನ್ನಾಗಿ ಪೇಸ್ಟ್ ಆಗಿರಬೇಕದು. ಒಂದು ಸೈಡಲ್ಲಿ ಈ ಚಿಕನ್ ಕೂಡ ಚೆನ್ನಾಗಿ ಬೇಯ್ತಾ ಇದೆ, ಅದು ಯಾವುದೇ ಆದಂಥ ನೀರು ಹಾಕಿಲ್ಲ ಏನಿಲ್ಲ, ಚೆನ್ನಾಗಿ ಬೇಯ್ತಾ ಇದೆ, ಅದು ಪಾಡಿಗೆ ಅದು ಬೇಯ್ತಾ ಇದೆ. ನೀವು ಬೇಕಾದ್ರೆ ನೀವು ಬಾಣಲಿಯಲ್ಲಾಗಲಿ ತಪ್ಪಲೆಯಲ್ಲಿ ಕೂಡ ಮಾಡ್ಕೊಬೋದು. ನಾನು ಜಸ್ಟ್ ಕುಕ್ಕರಲ್ಲೇ ಯಾವಾಗೂ ಮಾಡೋದು ಅಂತ ಅಂದ್ಬಿಟ್ಟು ಕುಕ್ಕರಲ್ಲೇ ಮಾಡಿದ್ದೀನಿ. ಚಿಕನ್ ಅದು ಪಾಡಿಗೆ ಅದು ಬೇಯ್ತಾ ಇದೆ, ನೀರೇನು ಹಾಕಿಲ್ಲ, ಅದು ಹಂಗೆ ಏನಿದೆ ನೋಡಿ ಅದೇ ನೀರು ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನೋಡೋದಾ ಎಷ್ಟು ನೀಟಾಗಿ ಅದೇ ಎಲ್ಲ ಫ್ರೈ ಚೆನ್ನಾಗಿ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯ್ತಾ ಇದೆ. ಯಾವುದೇ ಆದಂಥ ಏನೂ ಹಾಕಿಲ್ಲ, ಅಷ್ಟೇ, ಇನ್ನೇನು ಹಾಕಿಲ್ಲ. ನೀವು ಅದೆಲ್ಲ ಚೆನ್ನಾಗಿದೆಲ್ಲ ಮಸಾಲೆ ಎಲ್ಲ ರುಬ್ಕೊಂಡು ಬರೋ ಅಷ್ಟರಲ್ಲೇ ಇನ್ನೂ ಸ್ವಲ್ಪ ಬೆಂದಿರುತ್ತೆ. ನೀವು ಒಂದು ವಿಜಿಲ್ ಹಾಕಿದ್ರೆ ಸಾಕು ಇದಕ್ಕೆ. ಓಕೆ, ಬನ್ನಿ ಮಸಾಲಾನ ರುಬ್ಕೊಬೋಣ. ಇವಾಗ ಮಸಾಲ ಚೆನ್ನಾಗಿ ಪೇಸ್ಟ್ ಮಾಡಿ ರುಬ್ಬಿರಬೇಕು. ನೋಡೋದಲ್ಲ, ಎಲ್ಲ ಮಸಾಲೆ ಎಲ್ಲ ರುಬ್ಬಿದ್ದೀನಿ. ಇವಾಗ ಅದು ಚೆನ್ನಾಗಿ ಪೇಸ್ಟ್ ಆದಮೇಲೆ ನೋಡಿ ಅದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಪೇಸ್ಟ್ ಆಯಿತು ನೋಡಿ. ಇವಾಗ ಇದಿಷ್ಟು ನೀರಿದೆ, ಇನ್ನೂ ಸ್ವಲ್ಪ ನೀರಿದೆ. ಅದು ಸಣ್ಣ ಉರಿಯಲ್ಲೇ ನಾನು ಬೇಯಿಸ್ತಾ ಇರೋದು, ದಪ್ಪ ಉರಿಯಲ್ಲಿ ಇಟ್ಕೊಂಡಿಲ್ಲ, ಯಾಕೆಂದರೆ ಎಲ್ಲ ತಳ ಎದ್ದುಬಿಡುತ್ತೆ, ಸೀದ್ಬಿಡುತ್ತೆ ಅಂತ. ಸಣ್ಣ ಉರಿಯಲ್ಲಿ ಅಂದರೆ ಮೀಡಿಯಮ್ ಉರಿಯಲ್ಲಿ ನೋಡ್ತಾ ಆವಾಗ ಕೈ ಆಡಿಸ್ತಾ ಇರಬೇಕು. ಫ್ರೈ ಮಾಡೋಕೆ ಇಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಹಾಗೆ ಬಿಡಬಾರ್ದು, ಯಾಕೆಂದರೆ ಕೈ ಆಡಿಲ್ಲ ಅಂತಂದರೆ ಅದು ತಳ ಹಾಗೆ ಹಿಡ್ಕೊಂಡ್ಬಿಡುತ್ತೆ. ನಾನು ಸ್ವಲ್ಪ ಒಂದು ಸೆಕೆಂಡ್ ಹಂಗೆ ಲೇಟ್ ಆಗಿತ್ತು, ಸೈಡಿಲ್ಲ ಇದಾಗಿತ್ತು ನೋಡಿ. ಆವಾಗ ಸ್ಪೂನ್ ತೊಗೊಂಡು ಆಡಿಸ್ತಾ ಇರಬೇಕು. ಇದೆಲ್ಲ ಆದಮೇಲೆ ನೋಡಿ ಚೆನ್ನಾಗಿ ಮಸಾಲ ಎಲ್ಲ ಆಗಿದೆ. ಆ ಮಸಾಲಾನ ಎತ್ತಿ ಇದಕ್ಕೆ ಹಾಕಬೇಕು. ಆಲ್ರೆಡಿ ಮೊದಲೇ ನಾವು ಫ್ರೈ ಆಗಿ ಮಾಡಿರೋದ್ರಿಂದ ಇದು ಯಾವುದಕ್ಕೆ ಎಣ್ಣೆಲಿ ಫ್ರೈ ಮಾಡಬೇಕು ಅಂತ ಏನೂ ಅವಶ್ಯಕತೆ ಇಲ್ಲ. ನಾವು ಆಲ್ರೆಡಿ ಎಣ್ಣೆಲಿ ಫ್ರೈ ಮಾಡಿ ಎಲ್ಲ ಮಸಾಲಾನ ರುಬ್ಬಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಇವಾಗ ಇದನ್ನೆಲ್ಲ ಹಾಕ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ಒಂದು ವಿಜಿಲ್ ಕೂಗಿಸಿದ್ರೆ ಸಾಕು. ಉಪ್ಪು ಮೊದಲೇ ಹಾಕಿದ್ದೀವಿ, ಇವಾಗ ಖಾರ ಕೂಡ ಹಾಕಿದ್ದೀವಿ. ಏನು ಅವಶ್ಯಕತೆ ಇಲ್ಲ, ಬೇರೆ ಇನ್ನೇನು ಎಕ್ಸ್ಟ್ರಾ ಹಾಕೋ ಅವಶ್ಯಕತೆಯೇ ಇಲ್ಲ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮಗೆ ಯಾವ ಮೀಡಿಯಮಲ್ಲಿ ಸೈಜಲ್ಲಿ ಹೇಗೆ ಬೇಕೋ ಆಗ ಹಾಕ್ಕೊಳ್ಳಿ. ನೀರು ಚಿಕನ್ ಸಾರು ನೀರಾಗಿದ್ದರೆ ಚೆನ್ನಾಗಿರುತ್ತೆ. ಆದರೆ ನಮ್ಮ ಮನೇಲಿ ನಮ್ಮ ಯಜಮಾನ್ರಿಗೆ ಅವ್ರಿಗೆ ಇಷ್ಟ ಆಗೋದು ಗಟ್ಟಿಯಾಗಿದ್ದರೆ ಸಾಂಬಾರು ಅವ್ರಿಗೆ ಇಷ್ಟ ಆಗೋದು, ಫುಲ್ ನೀರಾಗಿದ್ದರೆ ಅವ್ರಿಗೆ ಇಷ್ಟ ಆಗೋಲ್ಲ. ಅನ್ನಕ್ಕೆ ಆಗಲಿ ಮುದ್ದೆಗೆ ಆಗಲಿ ಚಪಾತಿ ಪರೋಟ ಸೂಪರಾಗಿ ಕಾಂಬಿನೇಷನ್ ಇರುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ನನಗೆ ಒಂದು ಕಮೆಂಟ್ ಹಾಕಿ ತಿಳಿಸಿ. ಓಕೆ ಅಲ್ವಾ, ಸಕ್ಕತ್ತಿದೆ ಅಲ್ಲ ಚಿಕನ್ ಸಾಂಬಾರು. ಹೆಂಗೆ ಕುದೀತಾ ಇದೆ ನೋಡಿ. ಇನ್ನು ಸ್ವಲ್ಪ ನೀರು ಹಾಕ್ಕೊತೀನಿ ನಾನು. ಅದೇ ನಾನು ಏನು ಜಾರ್ಗಲ್ಲಿ ಮಿಕ್ಸಿಗೆ ಹಾಕಿದ್ನೋ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಅದನ್ನು ನೀರು ಹಾಕ್ತಾಯಿದ್ದೀನಿ ನೀಟಾಗಿ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು, ಇಷ್ಟೇ ಹಾಕ್ಕೊಬೇಕು ಅಂತೇನಿಲ್ಲ. ತೆಳು ಬೇಕಾದ್ರೆ ತೆಳು ಮಾಡ್ಕೊಳ್ಳಿ, ಗಟ್ಟಿ ಇದ್ದರೆ ಗಟ್ಟಿಯಾಗಿ ಇಷ್ಟು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇನ್ನೂ ಜಾಸ್ತಿ ನೀರು ಹಾಕೋಕೆ ಹೋಗ್ಬಿಡಿ, ಯಾಕೆಂದರೆ ಮತ್ತೆ ಅದು ಬೆಂದ ಮೇಲೆ ಇನ್ನೂ ಸ್ವಲ್ಪ ನೀರು ಥರ ಇರುತ್ತೆ. ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಓಕೆನಾ. ಇವಾಗ ಇದನ್ನು ಒಂದು ವಿಜಿಲ್ಗೆ ನಾನು ಕೂಗಿಸ್ತಾ ಇದ್ದೀನಿ. ಹಾಗೆ ತಪ್ಪಲೆಯಲ್ಲಿ ಮಾಡಿದ್ರೆ ನೀವೇನಿಲ್ಲ, ಒಂದು 10 ನಿಮಿಷ ಹಾಗೆ ಬೇಯಿಸಿದ್ರೆ ಸಾಕು, ಬೆಂದ್ಬಿಡುತ್ತೆ. ಏಕೆಂದರೆ ಆಲ್ರೆಡಿ 10 ನಿಮಿಷ ಆಗೋಗಿದೆ. ಇನ್ನು 10 ನಿಮಿಷದಲ್ಲೇ ಅದು ಬೆಂದ್ಬಿಡುತ್ತೆ. ನಾನು ಆದರೆ ಕುಕ್ಕರಲ್ಲಿ ಹಾಕಿ ಯಾವಾಗೂ ಮಾಡೋದ್ರಿಂದ ಮಾಡ್ತಾಯಿದ್ದೀನಿ ನೋಡಿ. ಒಂದೇ ವಿಜಿಲ್ ಹಾಕಿದ್ದು, ಜಾಸ್ತಿ ಆಗಲಿಲ್ಲ. ಒಂದು ವಿಜಿಲ್ ಹಾಕುವುದಕ್ಕೆ ತಕ್ಷಣ ಅದು ಆಫ್ ಮಾಡಿ ಓಪನ್ ಮಾಡಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ಲ, ಬಾಯಲ್ಲಿ ನೀರು ಬರ್ತಾ ಇದೆಯಲ್ಲ, ಎಷ್ಟು ಚೆನ್ನಾಗಿದೆ. ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ ಗೊತ್ತೆ, ಸ್ಮೂತಾಗಿ ಬೆಂದಿದೆ. ಟೇಸ್ಟು ಅಷ್ಟೇ ಸೂಪರಾಗಿದೆ. ಒಂದೇ ಸಲ ಉಪ್ಪು ಹಾಕಿದ್ದು ಖಾರ ಹಾಕಿದ್ದು ಎಲ್ಲ ಪರ್ಫೆಕ್ಟಾಗಿದೆ, ಕರೆಕ್ಟಾಗಿದೆ. ನೀವು ಎಲ್ಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸರ್ವ್ ಮಾಡ್ಕೊತೀನಿ, ಹೇಗೆ ಬಂತು ಅಂತ ಅಂದ್ಬಿಟ್ಟು ತಿಳಿಸಿ. ನಮ್ಮ ಹೊಸ ಚಾನಲ್ಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತಾ, ಮತ್ತೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಸಿ ಯು.